ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ಸೊ ನಾನಿವತ್ತು ಲಗೇಜ್ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಶಿಫ್ಟಿಂಗ್ ಇನ್ನೇನು 3-4 ಡೇಸ್ ಅಷ್ಟೇ ಇರೋದು. ಸೊ ಹಾಗಾಗಿ ಸ್ವಲ್ಪನೇ ಪ್ಯಾಕಿಂಗ್ ಮಾಡೋಣ ಅಂತ. ಸೊ ಪ್ಯಾಕಿಂಗ್ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಬಾಕ್ಸಸ್ಗಳಿತ್ತು ನಮ್ಮ ಮನೆಯಲ್ಲಿ. ಇಲ್ಲೆಲ್ಲ ಬೆಡ್ ನೋಡ್ತಾ ಇರೋದು ಎಲ್ಲ ಕೂಡ ಮೆಸ್ಸಿ ಆಗಿದೆ. ಸೊ ನೆಟ್ ಇತ್ತು, ಸೊ ಮಸ್ಕಿಟೋ ನೆಟ್, ಅದನ್ನೆಲ್ಲನೂ ಕೂಡ ತೆಗೆದಿಟ್ಟಿದ್ದೀನಿ. ನೆಕ್ಸ್ಟ್ ಬಾಕ್ಸ್ಗಳು ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಬಾಕ್ಸ್ಗಳಿದ್ದಾವೆ. ಸೊ ಅದನ್ನು ಎಲ್ಲನೂ ಕೂಡ ಕೊಡಬೇಕು ಹೊರಗಡೆ. ಸೊ ಅದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಎಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀನಿ ಅಂತ ಹೇಳೋದಾದರೆ, ನಾನು ಮುಂಬೈಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಸೊ ನಮ್ಮ ಒಂದು ಬೆಂಗಳೂರು 8 ಇಯರ್ಸ್ ಆಗೋಯಿತು. ಸೊ ನನ್ನ 8 ಇಯರ್ಸ್ನ ಆ ಬೆಂಗಳೂರನ್ನು ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಬೇಜಾರ. ಸೊ ಹಾಗಾಗಿ ಸ್ವಲ್ಪನೇ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಮಗಳ ಎಕ್ಸಾಮ್ಸ್ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಅದ್ರ ಜೊತೆಗೆ ಊರಿಗೆ ತೊಗೊಂಡು ಹೋಗುವಂಥ ಬಟ್ಟೆಗಳನ್ನು ಸಪ್ರೇಟಾಗಿ ಪ್ಯಾಕ್ ಮಾಡಿ ನನ್ನ ಫ್ರೆಂಡ್ ಮನೇಲಿ ಇಟ್ಟು ಹೋಗಬೇಕು. ಸೊ ಹಾಗಾಗಿ ನನ್ನ ಮಗಳ ಎಕ್ಸಾಮ್ಸ್ ಕೂಡ ಈ ವೀಕ್ ಮುಗಿಯುತ್ತೆ. ಸೊ ಮುಗಿದ ಮೇಲೆ ನೆಕ್ಸ್ಟ್ ವೀಕ್ ನಾನು ಹೊರಡಬೇಕು. ಸೊ ಹಾಗಾಗಿ ಸ್ವಲ್ಪನೇ ಪ್ಯಾಕ್ ಮಾಡ್ಕೊಳ್ಳೋಣ. ಇಲ್ಲ ಪ್ಯಾಕರ್ಸ್ ಮತ್ತು ಪ್ಯಾಕಿಂಗ್ ಮೂವರ್ಸ್ ಅವರೇ ಮಾಡ್ಕೊಳ್ತಾರೆ. ಆದರೂ ಕೂಡ ನಮ್ಮ ಕ್ಲೋತ್ಗಳನ್ನು ನಾವೇ ಮಾಡಿಕೊಂಡ್ರೆ ನಮಗೆ ಒಂಥರ ಸ್ಯಾಟಿಸ್ಫೈ ಇರುತ್ತೆ. ಬಿಕಾಸ್ ಯಾಕಂದರೆ ಎಲ್ಲೆಲ್ಲಿ ಇಟ್ಟಿರ್ತೀವಿ, ಏನು ಇಟ್ಟಿರ್ತೀವಿ ಅನ್ನೋಂಥದ್ದು ನಮಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ಸ್ವಲ್ಪ ಕೆಲವೊಂದು ಪ್ಯಾಕಿಂಗನ್ನು ಮಾಡಿಟ್ಟಿದ್ದೀನಿ, ನೋಡ್ಬೋದು. ಮನೆಯಲ್ಲಿ ಎಷ್ಟಿರುತ್ತೆ ನೋಡಿ ಅಷ್ಟನ್ನು ನಾನು ಮಾಡಿಟ್ಟಿದ್ದೀನಿ ಬ್ಯಾಗ್ಗಳನ್ನು. ಹಾಗೆಯೇ ಇನ್ನೊಂದು ಯೂಸ್ ಆಗುವಂತಹ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ನಾನು ತೋರಿಸ್ತೀನಿ. ಸೊ ನೋಡ್ಬೋದು, ನಾನು ಈ ಥರ ಬ್ಯಾಗ್ಗಳನ್ನು ಆನ್ಲೈನಲ್ಲಿ ಅಮೆಝಾನಲ್ಲಿ ತರಿಸಿದ್ದೆ. ಸೊ ಬಟ್ಟೆಗಳನ್ನು ಪ್ಯಾಕ್ ಮಾಡೋದಕ್ಕೆ ಅಂತ. ಸೊ ನೋಡಿ, ಇಷ್ಟು ದೊಡ್ಡದಾಗಿದೆ. 4 ಬ್ಯಾಗ್ ಸಿಗುತ್ತೆ. ಇದು ಪ್ಯಾಕ್ ಆಫ್ 4 ಬರುತ್ತೆ. ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಯಾರಾದರೂ ಶಿಫ್ಟಿಂಗ್ ಆಗ್ತಾ ಇದ್ದೀರಾ ಅಂತ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು. ನೋಡಿ, ಲಿಂಕ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ತುಂಬಾ ಚೆನ್ನಾಗಿದೆ. ಇದು 4 ಬ್ಯಾಗ್ಸ್ಗೆ 1200 ಏನೋ ಆಗುತ್ತೆ. ತುಂಬ ಚೆನ್ನಾಗಿದೆ. ಸೊ ನಾನು ಒಂದು ಬ್ಯಾಗಲ್ಲಿ ಆಲ್ಮೋಸ್ಟ್ 10 to 12 ಬೆಡ್ಶೀಟ್ಸ್ನ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಅಷ್ಟು ಚೆನ್ನಾಗಿದೆ. ಸೊ ಈ ಥರ ಲಗೇಜ್ ಬ್ಯಾಗ್ಗಳು, ಸೊ ಪ್ಯಾಕಿಂಗ್ ಬ್ಯಾಗ್ಗಳು ನಿಮಗೆ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೋಡಿ, ಇಷ್ಟು ತುಂಬ ದೊಡ್ಡದಾಗಿದೆ. ನೋಡೋದಕ್ಕೆ ಮಾತ್ರ ಇಷ್ಟು ಕಾಣಿಸುತ್ತೆ, ಬಟ್ ತುಂಬಾ ದೊಡ್ಡದಾಗಿದೆ. ಸೊ ಈ ಥರ ಇರುತ್ತೆ. 4 ಬ್ಯಾಗ್ಸ್ ಬರುತ್ತೆ. ನಿಮ್ಗೆ ಎಷ್ಟು ಬೇಕು ಬ್ಯಾಗ್ಗಳನ್ನು ನೀವು ಅಷ್ಟು ತೊಗೊಳ್ಬೋದು. ಸೊ ಅದರಲ್ಲಿ ನೀವು ಬಟ್ಟೆಗಳನ್ನು, ನಿಮ್ಮ ಏನು ಕ್ಲೋತ್ಗಳಿರುತ್ತೆ ಅದನ್ನು ನೀವು ಅದರಲ್ಲಿ ಪ್ಯಾಕಿಂಗ್ ಮಾಡಿ ಇಟ್ಕೊಳ್ಬಹುದು. ಹಾಗೆಯೇ ಇಲ್ಲಿ ನೆಟ್ಟು ಕೂಡ ಅಷ್ಟೇ. ಇದನ್ನೆಲ್ಲ ಪ್ಯಾಕ್ ಮಾಡೋಕ್ಕೆ ಅದರದ್ದೇ ಬ್ಯಾಗ್ ಬರುತ್ತೆ. ಸೊ ನಾನು ಅದನ್ನು ಹಾಗೆ ಪ್ಯಾಕ್ ಮಾಡಿಲ್ಲ, ಬಿಕಾಸ್ ನನಗೆ ಅಷ್ಟೊಂದು ಬರಲ್ಲ ಅದನ್ನು ಐಡಿಯಾ. ಅದನ್ನು ನೀಟಾಗಿ ಪ್ಯಾಕ್ ಮಾಡಬೇಕು. ಸೊ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ನೋಡ್ಬೋದು ನೋಡಿ. ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಕ್ಸ್ಗಳನ್ನು ಹೊರಗಡೆ ಇಟ್ಟಿದ್ದೀನಿ ನಾನು. ಇವಾಗ ನಾನು ಸ್ಟಾರ್ಟ್ ಮಾಡಬೇಕು. ಊರಿಗೆ ತೊಗೊಂಡು ಹೋಗುವಂತಹ ಬಟ್ಟೆಗಳನ್ನು ಸಪ್ರೇಟಾಗಿ ಪ್ಯಾಕ್ ಮಾಡಬೇಕಾಗುತ್ತೆ. ಯಾಕಂದರೆ ನಾನು ಮತ್ತೆ ಬೆಂಗಳೂರಿಗೆ ನನ್ನ ಮಗಳ ಎಕ್ಸಾಮ್ ಆದಮೇಲೆ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ. ಸೊ ಆವಾಗ ನಾನು ಬರಬೇಕು. ಅದಕ್ಕೋಸ್ಕರ ಸ್ವಲ್ಪ ಲಗೇಜ್ಗಳನ್ನು ಇಲ್ಲೇ ಇಟ್ಟು ಆಮೇಲೆ ಎಲ್ಲ ಕಳಿಸ್ತೀನಿ ನಾನು. ತುಂಬ ಜನರಿಗೆ ಅನಿಸಿರ್ಬೋದು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಹೊಸ ಒಂದು ಏರಿಯಾ, ಹೊಸ ಕಂಟ್ರಿ ಅಲ್ಲ, ಹೊಸ ಒಂದು ಸ್ಟೇಟ್. ಸೊ ಅದಕ್ಕೆ ಹೋಗ್ತಾ ಇರ್ಬೋದು. ಹೊಸ ಒಂದು ಸ್ಟೇಟ್ ಅಂತಲೇ ಹೇಳ್ಬೋದು. ನನಗೆ ಬೆಂಗಳೂರು ತುಂಬಾ ಅಡ್ಜಸ್ಟ್ ಆಗೋಗಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಹೋಗಲೇಬೇಕಾಗಿದೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳನ್ನು ಶುರು ಮಾಡ್ಕೊಂಡಿದ್ದೀನಿ. ಸೊ ತುಂಬ ಇಷ್ಟೊಂದು ಬಟ್ಟೆಗಳನ್ನು, ಇಷ್ಟೊಂದು ಬ್ಯಾಗ್, ಇದು ಬಾಕ್ಸ್ಗಳನ್ನು ತೆಗೆದಿಟ್ಟಿದ್ದೀನಿ. ಟಾಯ್ಸ್ಗಳದ್ದೆಲ್ಲ ಬಾಕ್ಸ್ಗಳು ಇಲ್ಲಿದ್ದಾವೆ. ಸೊ ಅದನ್ನು ಇವಾಗ ಒಂದೊಂದಾಗಿ ಕ್ಲೀನ್ ಮಾಡ್ತಾ ಹೋಗ್ತೀನಿ, ಮತ್ತು ನಿಮಗೆ ಸಿಗ್ತೀನಿ. ಇಷ್ಟು ಐಟಮ್ಸ್ಗಳಿದ್ದೇ ಇರುತ್ತೆ. ಸೊ ಅದರಲ್ಲಿ ನಾನು ಬೆಡ್ಶೀಟ್ಸ್ನ ನೋಡಿ, ಇಲ್ಲಿ ಬೆಡ್ಶೀಟ್ಸ್ ಏನಿದೆ ನೋಡಿ ಅದನ್ನು ಹಾಗೆ ಇಟ್ಟಿದ್ದೀನಿ. ಅದನ್ನು ಯಾವುದೇ ಪ್ಯಾಕಿಂಗ್ ಮಾಡಿಲ್ಲ. ಬಟ್ ಬಟ್ಟೆಗಳನ್ನು ಸ್ವಲ್ಪ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಜೋಡಿಸಿದ ಬಟ್ಟೆಗಳು ನಮಗೆ ಸಿಗುತ್ತೆ, ಅಷ್ಟು ಬೇಗನೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬ್ಯಾಗ್ಗಳನ್ನು ಆನ್ಲೈನಲ್ಲಿ ತರಿಸಿರುವಂಥದ್ದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಕೆಳಗಡೆ ಆಲ್ರೆಡಿ ಅಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ರೆಡ್ ಬ್ಯಾಗ್. ಸೊ ನಾನು ಅಲ್ಲಿ ಜೋಡಿಸಿಟ್ಟಿದ್ದೀನಿ. ಹಾಗೆಯೇ ಮುಂದೆ ಮುಂಬೈಗೆ ಹೋದ್ಮೇಲೂ ಕೂಡ ನಾನು ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ. ಅದು ಹೇಗಿರುತ್ತೆ ಏನು ಅನ್ನೋದನ್ನು ತೋರಿಸ್ತೀನಿ. ಯಾಕಂದರೆ ನನಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಬ್ಲಾಗನ್ನು ಮಿಸ್ ಮಾಡದೆ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದ್ರ ಜೊತೆಗೆ ತುಂಬ ವಸ್ತುಗಳಿರುತ್ತೆ ಅಲ್ವಾ ಮನೆಯಲ್ಲಿ. ಮನೆ ಅಂದಮೇಲೆ ಅಷ್ಟೇ ಅಲ್ವಾ, ಎಲ್ಲ ವಸ್ತುಗಳಿರುತ್ತೆ. ಬೇಡದಿರೋದು, ಬೇಕಾಗಿರೋದು ಎಲ್ಲನೂ ತುಂಬಿಸಿರ್ತೀವಿ. ಯಾವಾಗ ಶಿಫ್ಟಿಂಗ್ ಮಾಡ್ತೀವಿ ನೋಡಿ ಆವಾಗ ಗೊತ್ತಾಗುತ್ತೆ ನಮ್ಮ ಮನೇಲಿ ಇಷ್ಟೊಂದು ಐಟಮ್ಸ್ಗಳಿದ್ದಾವೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಕೂಡ ಅಷ್ಟೇ ಇವಾಗ ಸ್ವಲ್ಪ ನನಗೆ ಗೊತ್ತಾಗ್ತಾ ಇದೆ, ಯಾಕಂದರೆ ಇಷ್ಟೊಂದು ಐಟಮ್ಸ್ಗಳಿದ್ದಾವೆ ಅಂತ. ಸೊ ಅದಕ್ಕೋಸ್ಕರ ಒಂದೊಂದೇ ತೆಗೆದುಬಿಟ್ಟು ಒಂದೊಂದು ದಿನ ಜೋಡಿಸ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಈ ಥರ ಬ್ಯಾಗ್ ಬರುತ್ತೆ. ಇದು ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಅವೈಲೇಬಲ್ ಸಿಗುತ್ತೆ ನಿಮಗೆ. ಈ ಥರ ಇಷ್ಟು ಸ್ಪೇಷಿಯಸ್ ಆಗಿದೆ, ಎಷ್ಟು ಸ್ಪೇಸ್ ಇದೆ ಅಂತ ಒಳಗಡೆ ನೋಡ್ತಾ ಇರ್ಬೋದು. ನನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ, ನೋಡಬಹುದು. ಪ್ಯಾಕ್ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ.
ಈ ಥರ ಬ್ಯಾಗ್ಗಳನ್ನು ನಾನು ಪ್ಯಾಕ್ ಮಾಡಿ ನಾನು ಕಾಟ್ ಮೇಲೆ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಬ್ಯಾಗನ್ನು ನಾನು ತರಿಸಿರುವಂಥದ್ದು ಅಮೆಝಾನಿಂದ. ತುಂಬಾ ಚೆನ್ನಾಗಿ ನೋಡ್ತಾ ಇರ್ಬೋದು. ಎಲ್ಲ ಪ್ಯಾಕಿಂಗ್ ಮಾಡಿ ನಾನು ಆಲ್ಮೋಸ್ಟ್ ಕ್ಲೋತಿಂಗ್ಗಳನ್ನು ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಈಸಿ ಆಗುತ್ತೆ ಅಂತ. ಸೊ 8 ವರ್ಷದ ಜರ್ನಿ, ಬೆಂಗಳೂರು ಜರ್ನಿ ಕೊನೆ ಆಗ್ತಾ ಇದೆ. ತುಂಬಾ ಬೇಜಾರು. ಈ ಮನೆಯಲ್ಲಿ ತುಂಬಾ ಅಟ್ಯಾಚ್ಮೆಂಟ್ ಇತ್ತು. ಸೊ ಮುಂದಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ನಾನು ಹೇಗೆ ಏನು ಅಂತ. ಸೊ ಈ ಮನೆಯನ್ನು ನಾವು ಹುಡುಕಬೇಕು ಅಂದರೆ ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ಅಂದರೆ ನಮಗೆ ಒಂದು ಲಕ್ಕಿಲಿ ಮನೆ ಸಿಕ್ಕಿದ್ದು ಅಂತಲೇ ಹೇಳ್ಬೋದು. ನಮ್ಮ ಮನೆ ಅಲ್ಲ ಅಂದರೂ ಕೂಡ ನಾವಿರೋ ಮನೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ. ಸಾಕಷ್ಟು ನೆನಪುಗಳು, ಮೆಮೊರಿಗಳು ಖಂಡಿತವಾಗ್ಲೂ ಇರುತ್ತೆ. ಸೊ ಇದನ್ನು ನಾನು ಊರಿಗೆ ಹೋಗೋಕ್ಕೆ ಅಂತ ಪ್ಯಾಕ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಸೊ ಕೆಲಸ ತುಂಬಾ ಸುಸ್ತು, ಅದಕ್ಕೆ ವೀಡಿಯೋಸ್ಗಳನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ಒಂದೊಂದೇ ವೀಡಿಯೋನ ಮಾಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. ಸೊ ಇವತ್ತಿನ ಒಂದು ಪ್ಯಾಕಿಂಗ್ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.